ಕಂಗ್ರ್ಯಾಚುಲೇಷನ್ಸ್. ದಣಿದಿದ್ದೀರಿ, ರನ್ನಿಂಗ್ ರೇಸು, ತೊಳಿ ನೀರು ಕುಡೀರಿ. ಗೊತ್ತಿರೋ ಕೋಪಕ್ಕೆ ನಿಮ್ಮ ಲೌಡ್ ಸ್ಪೀಕರ್ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ರಿ. ನಾನು ಆ ಮುದುಕಿಗೆ ಗೊತ್ತಾಗದೇ ಇರೋ ಥರ ಬಂದಿದ್ದೀನಿ. ದಟ್ಸ್ ಯೋರ್ ಪ್ರಾಬ್ಲಮ್. ಬೆಳಗ್ಗೆ ಬೆಳಗ್ಗೆ ಯಾಕ್ರಿ ನಂಗೆ ಟೆನ್ಷನ್ ಕೊಟ್ರಿ? ಅಯ್ಯೋ, ಅದನ್ನು ತಿಳ್ಸಕ್ಕೋಸ್ಕರನೇ ಬಂದಿದ್ದೀನಿ, ಅದು ಅಪಾಯಿಂಟ್ಮೆಂಟ್ ಇಲ್ದೇನೆ. ನಿಮ್ಮ ಹತ್ರ ಏನ್ರಿ ಮಾತು? ಇಷ್ಟೆಲ್ಲ ಟೆನ್ಷನ್ ಕೊಟ್ಮೇಲೆ ನೀವು ನಮ್ಮ ಜಾನ್ವಿಗೆ ಇದೇ ಥರ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಅವಳಿಗೆ ಎಷ್ಟು ಟೆನ್ಷನ್ ಆಗಿರ್ಬೋದು. ಆಗ ಮಾಡಿದ್ರು ಮಹಾರಾಯ. ನಾನು ಜಾನ್ವಿಗೆ ಟಾಸ್ಕ್ ಕೊಟ್ಟ ವಿಷಯ ನಿಮ್ಗೆ ಹೇಗ್ರಿ ಗೊತ್ತು? ಅವಳೇ ನಿಮ್ಗೆ ನನ್ನ ವಿರುದ್ಧ ಚೂ ಬಿಟ್ಟಿದ್ದಾಳೆ ತಾನೆ? ಹೀಗೆಲ್ಲ ಮಾಡೋಂತ ಅವಳೇ ನಿಮ್ಗೆ ಹೇಳಿದಾಳೆ ತಾನೆ? ಇಲ್ಲಪ್ಪ ಜಾನ್ವಿ, ನಮ್ಮಣ್ಣ ಉರುಫ್ ಅವಳ ಮಾವ ಉರುಫ್ ನಮ್ಮಮ್ಮನ ಮೊದಲ ಮಗ ಉರುಫ್ ನಿಮ್ಮ ಡವ್ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನಾನೇ ಕೇಳಿಸ್ಕೊಂಡೆ. ನೀವು ಅದೇನೋ ಈ ಫೋಟೋ ಇಟ್ಕೊಂಡು ಭಾಳ ಹೆದರಿಸ್ತಿದ್ರಂತೆ ಅವಳನ್ನ. ಅದೇ ದೋಸೆನ ನಾನು ಮುಗ್ಚಾಕ್ದೆ ಅಷ್ಟೇ. ತಿರುಗು ಬಾಣ. ಹೇಗೆ ನನ್ನ ಹತ್ರ ಏನಾದ್ರೂ ಗನ್ ಇದ್ದಿದ್ರೆ ಶೂಟ್ ಮಾಡ್ಬಿಡ್ತಾ ಇದ್ದೀರಲ್ಲ. ಏನ್ರಿ ಬೇಕು ನಿಮ್ಗೆ? ಯಾಕೆ ನಂಗೆ ಟೆನ್ಷನ್ ಕೊಡ್ತಿದ್ದೀರಾ? ಈಗ ಪಾಯಿಂಟಿಗೆ ಬಂದ್ರಿ ನೋಡಿ. ಇದು ಇದು ಶುದ್ಧ ವ್ಯವಹಾರಸ್ಥರ ಲಕ್ಷಣ. ನಾನು ನಿಮ್ಗೊಂದು ಪಾಯಿಂಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ನಿಮಗೆ ಟೆನ್ಷನ್ ಕೊಟ್ಟು ನನಗೇನೂ ಆಗಬೇಕಾಗಿಲ್ಲ ರೀ. ಆದರೆ ಬೆಣ್ಣೆ ಕರಗಬೇಕು ಅಂದರೆ ಬಿಸಿ ಮಾಡಲೇಬೇಕು ಅಲ್ಲ, ಅದಕ್ಕೆ ಹೀಗೆಲ್ಲ ಮಾಡಬೇಕಾಯ್ತು. ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು, ಅದಕ್ಕೆ ನೀವು ನನಗೆ ಸಹಾಯ ಮಾಡಲೇಬೇಕು. ನೀವು ಈ ಮನೆಗೆ ಏನು ಸ್ಕೀಮ್ ಹಾಕ್ಕೊಂಬಂದಿದ್ದೀರಿ ಅಂತ ನನಗೆ ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಸಿಂಪಲ್. ನನಗೆ ಗುರು ಬೇಕು. ನಾನು ಅವ್ರನ್ನ ನನ್ನ ಜೊತೆ ಅಮೇರಿಕಾ ಕರ್ಕೊಂಡು ಹೋಗ್ಬೇಕು, ಪರ್ಮನೆಂಟ್ ಆಗಿ. ಇಷ್ಟೇನಾ? ನ್ಯೂಯಾರ್ಕಿಂದ ಹೊರಟಾಗ ಇದೊಂದೇ ಆಸೆ ಇತ್ತು. ಆದರೆ ಈಗ ಸಿಚುವೇಶನ್ ಸ್ವಲ್ಪ ಚೇಂಜ್ ಆಗಿದೆ. ಇನ್ನೊಂದು ಆಸೆ ಹುಟ್ಕೊಂಡಿದೆ. ಏನು? ಇಷ್ಟು ದಿನ ಆ ಜಾನ್ವಿ ನನ್ನ ಆಸೆಗೆ ಅಡ್ಡ ಬಂದು, ಅದಕ್ಕೆ ಅವಳನ್ನ ನಾಶ ಮಾಡಬೇಕು. ಅವಳನ್ನ ಅವಳ ಗಂಡನಿಂದ ದೂರ ಮಾಡಬೇಕು. ನನ್ನನ್ನು ಎದುರು ಹಾಕೊಂಡಿದ್ದಕ್ಕೆ ಅವಳು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕು. ಇಷ್ಟೇ ತಾನೇ? ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಬಹುದು. ಹೇಗೆ? ನಿಮ್ಮ ಆಸೆ ಈಡೇರೋದಕ್ಕೆ ನಾನು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀನಿ. ಆದರೆ ನೀವು ನನಗೊಂದು ಸಹಾಯ ಮಾಡಬೇಕು. ಏನು? ನಾನು ಈ ಮನೇಲಿ ಪರ್ಮನೆಂಟಾಗಿ ಸೆಟ್ಲ್ ಆಗಬೇಕು. ಅದಕ್ಕೆ ನಾನು ಯಾವ ಥರ ಹೆಲ್ಪ್ ಮಾಡೋಕ್ಕಾಗುತ್ತೆ? ಆಗತ್ತೆ ಆಗತ್ತೆ. ಅದಕ್ಕೆ ತಾನೇ ನಾನು ನಿಮ್ಗೆ ಇಷ್ಟೊಂದು ಟೆನ್ಷನ್ ಕೊಟ್ಟಿದ್ದು. ಈಗ ಹೇಳಿ, ನೀವು ನನ್ನ ಜೊತೆಗೆ ಕೈ ಜೋಡಿಸ್ತೀರಾ?